ಹಾಫ್ ಅನ್ ಅವರ್ ಆಯ್ತು ಬಂದು. ಇನ್ನು ಎಷ್ಟೊತ್ತು? 2 minutes. ಬಂದೆ. ಅಮ್ಮ ಹೋಗ್ ಬರ್ತೀನಿ, ಬಾಯ್. ಹಲೋ ಮೇಡಮ್, ಎಷ್ಟೊತ್ತು ವೆಯ್ಟ್ ಮಾಡೋದು? ಟೈಮ್ ಸೆನ್ಸ್ ಇಲ್ವಾ ನಿಂಗೆ? ಪರವಾಗಿಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ನಿಂಗೆ ಬೇರೆ ಕೆಲಸ ಇದ್ರೆ ಹೊರಡು. ಸಾರಿ ಸುಮ್ಮನೆ ತಮಾಷೆ ಮಾಡಿದೆ. ಬಾ. ಒಂದೇ ಒಂದು ಲುಕ್ ಕೊಟ್ಟು ತಪ್ಪು ನೀವೇ ಮಾಡಿದ್ರು ಸಾರಿ ನಮ್ಮ ಹತ್ರ ಕೇಳಿಸ್ಬಿಡ್ತೀರಲ್ಲ. ಅದೇ ನಮ್ಮ ಹುಡುಗಿರ್ ಮ್ಯಾಜಿಕ್. ಏಯ್, ಬೆಳಿಗ್ಗೆಯಿಂದ ಕಾಫಿ ಇಲ್ಲ, ಟಿಫನ್ ಇಲ್ಲ, ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡಿಯೋಣ. ಇವತ್ತು ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ ತಾನೆ? ಬಂದಿರೋದೇ ಅದಕ್ಕಲ್ವಾ? ಇಲ್ಲ, ಯಾಕೋ ಡೌಟ್ ಆಯ್ತು. ಭೂಮಿ, ನಿಂಗೆ ನೆನಪಿದ್ಯಾ ಫಸ್ಟ್ ಟೈಮ್ ನಾವಿಬ್ರು ಒಟ್ಟಿಗೆ ಕಾಫಿ ಕುಡ್ದಿದ್ದಿಲ್ಲ? ಅವತ್ತು ನಾನು ಐ ಲವ್ ಯು ಹೇಳಿಲ್ಲ ಅಂತ ಎಷ್ಟು ರೌಡಿಸಮ್ ಮಾಡಿದೆ ಅಲ್ಲ? ನೆನಪಿದೆ. ಏಯ್, ಓಯ್, ಕೇಳಿಸ್ತಿದೆ, ಹೇಳೋ. ಐ ಲವ್ ಯು. ಥ್ಯಾಂಕ್ ಯು. ನೀನ್ ಹೇಳಲ್ವಾ? ಇವಾಗ ಕಾಫಿ ಕುಡಿತಿದ್ದೀನಿ, ಆಮೇಲೆ ಹೇಳ. ಏನು ಆಮೇಲೆ ಹೇಳ್ತೀಯಾ? ಐ ಲವ್ ಯು ಅಂತ ಹೇಳಲ್ಲ. ಏನಿವಾಗ ಸೈಕ್ ಮಾಡ್ತಿದ್ಯಾ ಭೂಮಿ? ಐ ಲವ್ ಯು ಅಂತ ಹೇಳೆ. ಏನ್ ರೌಡಿಸಮ್ ಮಾಡ್ತಿದ್ಯಾ? ನಿಂಗದೆಲ್ಲ ಸೂಟ್ ಆಗಲ್ಲ. ಒಳ್ಳೆ ಕಾಮಿಡಿ ಪೀಸ್ ತರ ಇದ್ಯಾ. ನಿನ್ಗೋಸ್ಕರ ರೌಡಿಸಮ್ ಮಾಡ್ತೀನಿ, ನಿನ್ ಖುಷಿಗೋಸ್ಕರ ಕಮಿಡಿಯನ್ನು ಹಾಕ್ತೀನಿ. ಐ ಲವ್ ಯು ಕಣೆ. ಸೂರ್ಯ, ಏನಾಯ್ತು? ಏನಿಲ್ಲ. ನಿಮ್ಮಮ್ಮ ನಿಂಗೆ ಹುಡುಗನ ಫೋಟೋ ತೋರಿಸಿದಾಗ ನಮ್ಮ ಪ್ರೀತಿ ನೆನಪಾಗ್ಲಿಲ್ವಾ? ಅಟ್ಲೀಸ್ಟ್ ಅಮ್ಮನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಮಾತಾಡ್ಬೇಕು ಅಂತಾನೂ ಅನ್ಸ್ಲಿಲ್ವಾ? ಅಷ್ಟು ಈಸಿಯಾಗಿ ಹೆಂಗೆ ಒಪ್ಕೊಬಿಟ್ಟೆ ಭೂಮಿ? ಅದ್ರ ಬಗ್ಗೆ ಏನು ಕೇಳ್ಬೇಡ ಸೂರ್ಯ, ನಂಗೇನು ಹೇಳಕ್ಕಾಗಲ್ಲ. ನೀನ್ ಮದ್ವೆ ಆಗೋ ಹುಡುಗನ ಕೈಯಲ್ಲಿರೋ ರೇಖೆಗಳನ್ನೊಂದ್ಸಲ ಚೆಕ್ ಮಾಡ್ಬೇಕು. ನನ್ನ ಮಗನ್ ನನ್ನ ಕೈಯಲ್ಲಿ ಇಲ್ದೇ ಇರೋದು ಅವನ ಕೈಯಲ್ಲಿ ಏನಿದೆ ಅಂತ. ನಿನ್ ಕೈ ಹಿಡಿದು ಇಡೀ ಜೀವನ ನಡೆಯೋ ಅದೃಷ್ಟ ಮಾಡಿದ್ದಾನೆ. ದೇವ್ರು ಬರ್ದಿರೋ ಹಣೆ ಬರಕ್ಕೆ ನಮ್ಮಿಬ್ಬರ ಪ್ರೀತಿ ಸಮಾಧಿ ಆಗ್ಬಿಟ್ಟಿದೆ. ನನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ಬೇಡ ಸೂರ್ಯ. ನೀನ್ ಬಿಟ್ಟೋದ್ಮೇಲೂ ನಗ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಈ ಕಣ್ಣೀರ್ ಕಾರಣ ಕೇಳಿದ್ರೆ ನೀನ್ ಹೆಸರು ಹೇಳ್ಬೇಕಾಗತ್ತೆ. ಅದ್ ನಂಗೆ ಇಷ್ಟ ಇಲ್ಲ. ನೀನ್ ತುಂಬಾ ಒಳ್ಳೆಯವನು ಸೂರ್ಯ, ಆದ್ರೆ ನನ್ನ ಲವ್ ಮಾಡಿ ತಪ್ಪು ಮಾಡ್ಬಿಟ್ಟೆ ಅಷ್ಟೆ. ಆದ್ರೂ ನಿಮ್ಮಮ್ಮನ ಹತ್ರ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ ಅವ್ರಿಗೆ ಮದ್ವೆಗೆ ಒಪ್ಕೋತಿರ್ಲಿಲ್ಲ ಅನ್ಸುತ್ತೆ. ಒಂಚೂರು ಧೈರ್ಯ ಮಾಡಿ ನಂಗೆ ಸೂರ್ಯ ಅಂದ್ರೆ ಇಷ್ಟ ಅಂತ ಹೇಳ್ಬೇಕಿತ್ತು. ನಿಮ್ಮಮ್ಮ ಕಣ್ಣು ಮುಚ್ಕೊಂಡು ಒಪ್ಕೊಂಡಿರೋರು. ಒಂದು ನಿಮಿಷ. ಹಲೋ, ಹೇಳಮ್ಮ. ಇಲ್ಲೇ ಹೊರಗಡೆ ಬಂದಿದ್ದೆ. ರಿಯಾಲಿಟಿ ನಿಂಗೆ ಅರ್ಥ ಆಗ್ತಿಲ್ಲ ಕಣೋ. ಭೂಮಿ, ಊಟ ಮಾಡ್ಬಾರೆ? ನಂಗೀಗ ಹಸುವಿಲ್ಲ, ನಾನು ಆಮೇಲೆ ತಿಂತೀನಿ. ಲಗ್ನ ಬರ್ಸೋದಕ್ಕೆ ಇವತ್ತು ಹುಡ್ಗನ್ ಮನೆಯವ್ರು ಬರ್ತಾರಂತೆ, ಬೇಗ ರೆಡಿ ಆಗು. ಸ್ವಲ್ಪ ಹೊತ್ತು ಆಗ್ತೀನಿ. ಏಯ್, ಏನಾಯ್ತೆ ನಿಂಗೆ? 1 ತಿಂಗಳಲ್ಲಿ ಮದುವೆ ಇಟ್ಕೊಂಡು ಯಾಕೆ ಹೀಗಾಡ್ತಿದ್ಯಾ? ಏನಿಲ್ಲ, ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ದೆ ತಾನೆ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಇನ್ನೂ ಇವನ್ ಫೋಟೋನೇ ನೋಡ್ಕೊಂಡು ಕೂತಿದ್ಯಲ್ಲ. ಅವನ್ನ ಮರ್ತ್ ಬಿಡು ಅಂತ ನಿಂಗೆ ಅವತ್ತೇ ಹೇಳಿಲ್ವಾ? ಭೂಮಿ, ಮುಂದೆ ಜೀವನ ಹೇಗಿರುತ್ತೆ ಅಂತ ನಿಂಗೆ ಗೊತ್ತಿಲ್ಲ. ನಿಮ್ಮಮ್ಮ ಆಗಿ ನಿಂಗೆ ಏನು ಒಳ್ಳೇದು ಕೆಟ್ಟದು ಅಂತ ನನಗೆ ಗೊತ್ತು. ಅವನ್ನ ಮರ್ತು ನಾನು ತೋರಿಸ್ತೋನ್ ಜೊತೆ ಮದುವೆ ಆಗು. ಲೈಫ್ ತುಂಬ ಚೆನ್ನಾಗಿರುತ್ತೆ. ನಂಗೆ ಅವನೇ ಬೇಕು ಅನ್ಸ್ತಿದೆ ಅಮ್ಮ. ಅವನ ಜಾಗದಲ್ಲಿ ಬೇರೆ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ನೀನ್ ತೋರ್ಸಿದ ಹುಡುಗನ ಮದ್ವೆ ಆದ್ರೆ ನಾನು ಚೆನ್ನಾಗಿರ್ತೀನಿ ಅಂತಿದ್ಯಾ? ನಿಜ, ಅವನ ಹತ್ರ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಎಲ್ಲಾನು ಇದೆ. ಆದ್ರೆ ನನ್ ಸೂರ್ಯನ್ ತರ ಅವ್ನ್ ಪ್ರೀತಿಸಕ್ ಆಗಲ್ಲ ಅಮ್ಮ.
ನೀನೇ ಯಾವಾಗ್ಲೂ ಹೇಳ್ತಿರ್ತೀಯಲ್ವಾ ಸೂರ್ಯನ್ ತರ ಒಬ್ಬ ಮಗ ಇರ್ಬೇಕಿತ್ತು ಅಂತ. ಸೂರ್ಯ ತುಂಬಾ ಒಳ್ಳೆಯವನು ಅಮ್ಮ. ಅವ್ನು ನನಗ್ ಬೇಕಮ್ಮ. ಈ ವಯಸ್ಸಲ್ಲಿ ಮುದ್ದಾಗಿ ಮಾತಾಡ್ಬಿಟ್ರೆ ಪ್ರೀತಿ ಆಗ್ಬಿಡತ್ತೆ. ಸೂರ್ಯ ಒಳ್ಳೆಯವನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವನಿಗೆ ನಿನ್ನ ಸಾಕೋ ಯೋಗ್ಯತೆ ಇಲ್ಲ ಅಷ್ಟೇ. ಇವಾಗ ಸಿನಿಮಾ ಪಾರ್ಕು ಅಂತ ಐಸ್ ಕ್ರೀಮ್ ಚಾಕ್ಲೇಟ್ ಕೊಡ್ಸಿದ ತಕ್ಷಣ ಲೈಫ್ ಲಾಂಗ್ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಿದ್ಯಾ. ಮದ್ವೆ ಆದ್ಮೇಲೆ ಮಕ್ಳು ಸ್ಕೂಲ್ ಫೀಸು, ಕರೆಂಟ್ ಬಿಲ್ಲು, ಹಾಸ್ಪಿಟಲ್, ಸಂಸಾರ ಎಲ್ಲದಕ್ಕೂ ಕಾಸಿಲ್ದೆ ಇರುವಾಗ ಇನ್ನೊಬ್ರ ಹತ್ರ 500,000 ಕೇಳ್ಬೇಕಾದ್ರೂ ಭಿಕ್ಷುಕರ ಥರ ನೋಡ್ತಾರೆ ಜನ. ಸಾಕೋ ಯೋಗ್ಯತೆ ಇಲ್ದೇ ಇರೋನ್ಗೆ ಪ್ರೀತಿ ಮಾಡೋ ಅರ್ಹತೆನೂ ಇರಲ್ಲ. ಅವ್ನ್ ಯೋಗ್ಯತೆ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ ಅವನ್ ಬಗ್ಗೆ? ಅವನ್ ಮುಂದೆ ದುಡ್ದು ನನ್ನ ಸಾಕ್ತಾನೆ, ನಾವ್ ಚೆನ್ನಾಗೇ ಇರ್ತೀವಿ. ನಿನ್ ತರಾನೇ ನಂಬಿ ಮದ್ವೆ ಆಗಿರೋ ಎಷ್ಟೋ ಜನ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅನ್ಕೊಂಡ್ರು ರೋಡ್ ಸೈಡ್ ಪಾನಿಪುರಿ ತಿನ್ಕೊಂಡು ಅಡ್ಜಸ್ಟ್ ಆಗ್ತಿದ್ದಾರೆ. ಇವಾಗ ಅವನ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಭೂಮಿ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅದೇ ಫೈನಲ್ ಡಿಸಿಷನ್. ಅಮ್ಮ, ನೀನ್ ತೋರ್ಸಿರೋ ನಮ್ಮ ಮದ್ವೆ ಆದ್ರೆ ನಾನು ರಾಯಲ್ ಆಗೇ ಇರ್ತೀನಿ. ಆದ್ರೆ ಸೂರ್ಯ ನನ್ನ ರಾಣಿ ತರ ನೋಡ್ಕೋತಾನೆ. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ ಅದು? ನೀನ್ ಏನೇ ಹೇಳಿದ್ರು ನಾನ್ ಸೂರ್ಯನೇ ಮದ್ವೆ ಆಗೋದು. ಸೂರ್ಯ 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 ಎಸ್ ಸಲ ಹೇಳೋದು ನಿಂಗೆ. ಸೂರ್ಯನ್ ಚಾಪ್ಟರ್ ನಿನ್ ಲೈಫಲ್ಲಿ ಕ್ಲೋಸ್ ಆಗಿದೆ. ಮುಚ್ಕೊಂಡ್ ನಾನು ತೋರಿಸ್ತೋನ್ ಜೊತೆ ಮದ್ವೆ ಆಗು. ಇಷ್ಟು ವರ್ಷ ಸಾಕಿರೋಳ್ಗೆ ಇನ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು. ಇನ್ನೊಂದ್ಸಲ ಸೂರ್ಯನ್ನೇ ಮದ್ವೆ ಆಗೋದು ಅಂದ್ರೆ ನನ್ ಮೇಲೆ ಆಣೆ. ನಾನ್ ಜೀವಂತವಾಗಿರ್ಬೇಕು ಅಂದ್ರೆ ಅವನ್ನ ಮರ್ತ್ ಬಿಡು. ಭೂಮಿ, ಭೂಮಿ, ಹೊರಡೋಣ. ಹೊರಡೋಣ. ಇದ್ಯಾ ಮನೇಲಿ? ನಿಂಗೆ ನಿನ್ನ ಹಸ್ಬೆಂಡ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕಮ್ಮ. ಬಂದೇ ಇರು. ಸೂರ್ಯ, ಹೊರಡೋಣ. ಎಲ್ಲಿಗೆ? ಲೊಕೇಶನ್ ಹಾಕ್ತೇನೆ ನಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಷ್ಟು ದಿನ ಆಯ್ತು ನಿಮ್ಮಿಬ್ರನ್ನ ನೋಡಿ. ನೀನ್ ಹಂಗೆ ಇದೆಯಾ ಕಣೆ, ಚೇಂಜೇ ಆಗಿಲ್ಲ. ಗಂಡ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನೆ ಅನ್ಸುತ್ತೆ. ಹೌದೌದು. ಫೈನಲಿ ಯು ಆರ್ ಗೆಟ್ಟಿಂಗ್ ಮ್ಯಾರಿಡ್. ಐ ಆಮ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಸೂರ್ಯ. ಕೊನೆಗೂ ನಿನ್ ಪ್ರೀತಿನ ಪಡ್ಕೊಂಡ್ಬಿಟ್ಟೆ. ನಮ್ಮ ಹುಡ್ಗಿನ ಚೆನ್ನಾಗಿ ನೋಡ್ಕೋ. ಮದ್ವೆ ಆದ್ಮೇಲೆ ಮುಂಚೆ ಥರ ಲವ್ ಮಾಡಿಲ್ಲ ಅಂದರೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳು. ನೀನು ಕಳ್ಕೊಳ್ಳೋ ಬೈದಲ್ಲಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ನಾನು ಮದ್ವೆ ಆಗ್ತಿರೋ ಸೂರ್ಯನಲ್ಲ. ವಾಟ್? ವಾಶ್ರೂಮ್ ಎಲ್ಲಿದೆ? ಅಲ್ಲಿದೆ. ಓಕೆ. ಭೂಮಿ, ಏನಾಯ್ತೆ? ನೀನು ಮದುವೆ ಆಗ್ತಿರೋದು ಸೂರ್ಯನಲ್ವಾ? ಅಲ್ಲ ಕಣೆ, ಅಮ್ಮ ತೋರಿಸಿದ ಹುಡುಗನ. ಸಾಫ್ಟ್ವೇರ್ ಇಂಜಿನಿಯರು, ವೆಲ್ ಸೆಟಲ್ಡು, ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಿದ್ರು ಅಮ್ಮ. ತಲೆಗಿಲ್ಲೇ ಕೆಟ್ಟಿದ್ಯಾ ಭೂಮಿ? ಈಗಿನ ಕಾಲದಲ್ಲೂ ಸೂರ್ಯನ ಥರ ಪ್ರೀತಿ ಮಾಡೋ ಅಂತ ಹುಡುಗ ಸಿಗೋದೇ ಡೌಟು. ಅಂಥದ್ರಲ್ಲಿ ಏನು ಮಾಡಲಿ ನಾನು? ಕೈ ತುಂಬ ಸಂಬಳ ಬಂದ್ರೇ ಅವ್ನು ಗಂಡಸು ಅಂತಿದ್ದಾರೆ. ಪ್ರೀತಿ ಮಾಡಿದ ತಕ್ಷಣ ಮದುವೆ ಆಗಕ್ಕಾಗಲ್ಲ. ನಮ್ಮಿಬ್ಬರ ಪ್ರೀತಿನ ತಕ್ಕಡಿಲಾಗಿ ತೂಗಿ ಬೆಲೆ ಕಟ್ತಿದ್ದಾರೆ. ಆದರೆ ಅವನಿಗೆ ನನ್ನ ಮೇಲಿರೋ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ ನಮ್ಮಮ್ಮಂಗೆ ಅರ್ಥ ಆಗ್ತಿಲ್ಲ ಕಣೆ. ಫ್ರೆಂಡಾಗಿ ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಿಮ್ಮ ಪ್ರೀತಿ ಎಷ್ಟು ಪ್ಯೂರ್ ಅಂತ ನನಗೆ ಗೊತ್ತು. ಕಳ್ಕೊಂಡ್ಮೇಲೆ ಆದ್ರೂ ನೋವು ಅನ್ಭವಿಸೋದ್ಕಿಂತ ಇದ್ದಾಗಲೇ ಅದನ್ನ ಪಡ್ಕೊಳ್ಳೋಕೆ ಏನು ಬೇಕಾದರೂ ಮಾಡ್ಬೇಕಂತೆ. ಅವನಿಗೂ ನೀನು ಬಿಟ್ಟು ಬದುಕಿರೋಕ್ಕಾಗಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಬ್ಬರು ಮದುವೆ ಆಗಿಬಿಡಿ. ಇವಾಗ ನಿಮ್ಮ ಮನೆಯವರೆಲ್ಲ ಅಪೋಸ್ ಮಾಡಿದ್ರು ಒಂದು ಮಗು ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ನಂಗೆ ಆ ಆಪ್ಷನ್ನೇ ಇಲ್ಲ ಕಣೆ. ಅವನೇ ಬೇಕು ಅಂದರೆ ಅಮ್ಮನ ಕಳ್ಕೋಬೇಕು, ಅಮ್ಮ ಖುಷಿಯಾಗಿರ್ಬೇಕು ಅಂದರೆ ಅವನ್ನ ಮರಿಬೇಕು. ಜೀವನದಲ್ಲಿ ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೊಳ್ಳೇಬೇಕು. ಮನೆ ತುಂಬ ಚೆನ್ನಾಗಿದೆ ಕಣೆ. ಆಟಾಡಕ್ಕೆ ಜೊತೆಲಿ ಒಂದು ಮಗು ಇದ್ದಿದ್ರೆ
ಇನ್ನೂ ಚೆನ್ನಾಗಿರೋದು. ಗುಡ್ ನ್ಯೂಸ್ ಏನಿಲ್ವಾ? ಹೇ ತರ್ಲೆ, ಕಾಲೇಜ್ ಟೈಮ್ಗೂ ಇವಾಗಲೂ ಏನು ಚೇಂಜ್ ಆಗಿಲ್ಲ ಕಣೋ ನೀನು. ಕೆಲವೊಂದ್ಸಲ ಆಚೆ ನಾವಿರೋದಕ್ಕೂ ಮನ್ಸಲ್ಲಿ ನಡೀತಿರೋದಕ್ಕೂ ಸಂಬಂಧನೇ ಇರಲ್ಲ. ನಮಗೆ ಕಷ್ಟ ಆದರೂ ನೋಡೋರ್ ಕಣ್ಣು ಖುಷಿಯಾಗಿ ಕಾಣಿಸ್ಬೇಕು. ಅವ್ಳು ಬಿಟ್ಟು ಬದುಕಿರ್ತೀಯ ಸೂರ್ಯ? ಯಾವನಿಗೆ ಗೊತ್ತು? ಇವಾಗ ಬದುಕಿದ್ದು ಸತ್ತಂಗಿಲ್ವಾ? ಸಾಯಕ್ಕೆ ಹೋದಾಗ ಅವಳು ನೆನಪಾದ್ರೆ ಖುಷಿಯಾಗಿ ವಾಪಸ್ ಬಂದ್ಬಿಡ್ತೀನಿ. ಇಷ್ಟು ದಿನ ಅವಳ ಜೊತೆ ಕಳೆದಿದ್ದು ನೆನಪಿದೆ ಅಲ್ವಾ, ಅದು ಸಾಕು ಈ ಜನ್ಮ ಜೀವಿಸೋದಕ್ಕೆ. ತುಂಬ ರೇರ್ ಸೂರ್ಯ ನಿನ್ ಥರ ಪ್ರೀತಿ ಮಾಡೋ ಹುಡ್ಗ ಸಿಗೋದು. ಅದು ಇವಳಿಗೆ ಅರ್ಥ ಆಗ್ತಿಲ್ವೇ? ನಿಂಗೆ ಒಂದ್ಸಲನೂ ಅನ್ಸ್ಲಿಲ್ವಾ ಭೂಮಿ, ಇವನನ್ನ ಇಷ್ಟೊಂದು ಲವ್ ಮಾಡ್ತೀಯಾನೆ, ಬಿಟ್ಟೋದ್ರೆ ಏನಾಗೋಗ್ತಾನೆ ಅಂತ? ನಾವು ಯಾರನ್ನ ತುಂಬ ಇಷ್ಟಪಡ್ತೀವೋ ಅವರಿಂದಾನೇ ತುಂಬ ನೋವಾಗೋದು ಸೂರ್ಯ. ಲೈಫಲ್ಲಿ ಯಾವುದೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಪಾಲಿಗೆ ಬಂದಿದ್ದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನಗೆ ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ. ಹಲೋ ಮೇಡಮ್, ತುಂಬ ಎಮೋಷ್ನಲ್ ಆಗಬೇಡಿ. ನೋಡು, ನಮ್ಮ ಪ್ರೀತಿ ಇನ್ಕಂಪ್ಲೀಟ್ ಆಗಿರ್ಬೋದು, ಆದರೆ ಅವಳ ಜೊತೆ ಕಳೆದಿರೋ ಪ್ರತಿ ಕ್ಷಣನೂ ಬ್ಯೂಟಿಫುಲ್ ಆಗಿತ್ತು. ಅವಳು ನಂಗೆ ಸಿಗದೇ ಇರೋ ರಾಧೇನೇ ಆಗಿರ್ಬೋದು, ಆದರೆ ಅವಳನ್ನ ಇಡೀ ಜೀವನ ಪ್ರೀತಿಸೋ ಕೃಷ್ಣ ನಾನು. ಅವಳು ನನ್ನ ಜೀವನದಿಂದ ಆಚೆ ಹೋಗಿರ್ಬೋದು, ಆದರೆ ಈ ಜೀವ ಇರೋವರೆಗೂ ನಮ್ಮ ಪ್ರೀತಿಗೆ ಸಾವಿಲ್ಲ. ಬರೀ ದೇಹ ಹಂಚ್ಕೊಂಡು ಜೀವನ ಮಾಡಿದ್ರೆ ಮಾತ್ರ ಪ್ರೀತಿ ಅಲ್ಲ, ಅವಳೆಲ್ಲೇ ಇದ್ರೂ ಖುಷಿಯಾಗಿದ್ರೆ ಸಾಕು ಅಂತ ಅನ್ಸುತ್ತಲ್ಲ, ಅದು ನಿಜವಾದ ಪ್ರೀತಿ. ನಿನ್ನ ತಪ್ಕೊಂಡು ಸಾರಿ ಕೇಳಬೇಕು ಅನಿಸ್ತಿದೆ. ನಿನ್ನ ತಪ್ಕೊಂಡ್ರೆ ಎಲ್ಲಿ ನನಗೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಆಗಲ್ಲ ಅಂತ ಸುಮ್ಮನೆ ಆಗ್ತಿದ್ದೀನಿ. ಐ ಆಮ್ ಸಾರಿ ಸೂರ್ಯ. ಮಾಡಿದೆ ಮದ್ವೆಗೆ ಬರಬೇಕು. ಆನ್ ದ ವೇ ಎಲ್ಲಾದರೂ ಗಾಡಿ ನಿಲ್ಲಿಸು. ನಿನ್ನ ತೋಳಲ್ಲಿ ಮಲ್ಕೊಂಡು ನಿನ್ನ ಜೊತೆ ಮಾತಾಡಬೇಕು ಅನಿಸ್ತಿದೆ. ಸರಿ. ಮಾಡ್ಕೊತೀಯ ಸೂರ್ಯ? ಈ ಕ್ವಶನ್ ಕೇಳಕ್ಕೆ ಮನ್ಸಾದ್ರೂ ಹೆಂಗೆ ಬರುತ್ತೆ ನಿಂಗೆ? ಫಸ್ಟ್ ಟೈಮ್ ನಿನ್ನ ಕೈ ಹಿಡ್ಕೊಂಡಾಗ ಅನ್ಸಿದ್ದು ಒಂದೇ, ಈ ಕೈನ ಯಾವತ್ತೂ ಬಿಡಬಾರ್ದು ಅಂತ. ಆದರೆ ನಿನ್ನ ಪ್ರೀತಿ ಹೆಸರಲ್ಲಿ ನಂಬಿಸಿ ಕೈ ಕೊಟ್ಟು ಹೋಗ್ತಿದ್ದೀನೇನೋ ಅನಿಸ್ತಿದೆ. ನರಕನ ಹುಡ್ಕೊಂಡು ಹೋಗ್ಬೇಕು ಅಂತಲೇ ಏನಿಲ್ಲ, ಇಬ್ಬರನ್ನು ಜೀವಂತ ಸಾಯಿಸ್ಬೇಕು ಅಂತ ದೇವರು ಡಿಸೈಡ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಲವಲ್ ಬೀಳ್ಸಿ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ಅಂತ ಅನಿಸ್ದಾಗ ಇಬ್ಬರನ್ನೂ ದೂರ ಮಾಡಿ ಅವನ ಮಜೆ ತಗೋತಾನೆ. ಬಡ್ಡಿ ಮಗ ದೇವರು ಸ್ಯಾಡಿಸ್ಟ್ ಆಗ್ಬಿಟ್ಟ. ಕಾಲ್ ಮೆಸೇಜ್ ಮಾಡದೆ ಹೋದ್ರು ಯಾವಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಮೀಟ್ ಮಾಡದೆ ಹೋದ್ರು ಯಾವಾಗಲೂ ನಿನ್ನ ಮಿಸ್ ಮಾಡ್ಕೋತಾ ಇರ್ತೀನಿ. ನಿಂಗೆ ಹೇಳೋಕ್ಕಾಗದೇ ಇರ್ಬೋದು, ಆದರೆ ಯಾವಾಗಲೂ ನಿನ್ನೆ ಪ್ರೀತಿ ಮಾಡ್ತಾ ಇರ್ತೀನಿ. ನಿಂಗೆ ಒಳ್ಳೇದಾಗಲಿ ಅಂತ ಪ್ರತಿದಿನ ದೇವ್ರ ಹತ್ರ ಕೇಳ್ಕೊಳ್ಳೋ ಮೊದಲನೇ ಅವಳು ನಾನೇ ಆಗಿರ್ತೀನಿ. ಪ್ರೀತಿಲಿ ತುಂಬ ಮುಳುಗೋದಾಗ್ಲಿ ನಮ್ಮ ಕಣ್ಣಲ್ಲಿ ಧೂಳು ಬಿದ್ದಿದ್ರು ಎದುರುಗಡೆ ಇರೋ ಕನ್ನಡಿ ಒರೆಸ್ತಾ ಕೂತಿರ್ತೀವಿ. ನಾನು ನೆನ್ಪು ಬರ್ದಿರೋಷ್ಟು ಖುಷಿಯಾಗಿ ನೋಡ್ಕೊತಾನೆ ಬಿಡೋನು. ಅದೇ ನಿಜ. ಆದರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇರಲ್ಲ. ಆದರೆ ನನ್ನ ಡೇ ಸ್ಟಾರ್ಟ್ ಆದರೂ ಎಂಡ್ ಆದರೂ ನಿನ್ನ ನೆನಪಲ್ಲೇ ಸೂರ್ಯ. ಭೂಮಿ, ನಾನು ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ ನೀನು. ಇಲ್ಲ, ನನ್ನ ಲೈಫಲ್ಲಿ ನಿನ್ನ ಜೊತೆ ಕಳೆದಿರೋ ಪ್ರತಿ ಮೂಮೆಂಟ್ಸು ಬೆಸ್ಟ್ ಸೂರ್ಯ. ಥ್ಯಾಂಕ್ ಯು. ಏಯ್, ನನ್ನ ಮದುವೆ ದಿನ ಹಿಂಗೆ ಗಡ್ಡ ಬಿಟ್ಕೊಂಡು ಬರಬೇಡ. ಗಡ್ಡ ಕೂದಲು ಕಟ್ ಮಾಡಿಸಿ ಮದುವೆ ಗಂಟರ ಬಾ. ಯಾರಾದರೂ ನಿನ್ನ ನೋಡಿದ್ರೆ ನಮ್ಮಮ್ಮ ಹತ್ರ ಹೋಗಿ ಕೇಳಬೇಕು, ಮನೇಲೆ ಚಿನ್ನದಂಥ ಹುಡುಗನ ಇಟ್ಕೊಂಡು ಬೇರೆ ಕಡೆ ಯಾಕೆ ಸಂಬಂಧ ನೋಡಿದ್ರಿ ಅಂತ. ಯಾರಿಗೊತ್ತು, ನಿನ್ನ ಕಣ್ಣಲ್ಲಿರೋ ಪ್ರೀತಿ ನೋಡಿ ನಮ್ಮ ಅಮ್ಮಂಗೂ ಮನ್ಸು ಬದಲಾಗ್ಬೋದು. ಕೊನೆ ಕ್ಷಣದಲ್ಲಿ ನಿನ್ನ ಕೈ ತಾಳಿ ಕೊಟ್ಟು ನಂಗೆ ಕುತ್ತಿಗೆ ಕಟ್ಟು ಅಂತ ಹೇಳಿದ್ರೆ ಮದುವೆ ಫೋಟೋದಲ್ಲಾದರೂ ಚೆನ್ನಾಗಿ ಬರಬೇಕಲ್ವಾ? ಈ ಪ್ರಪಂಚದಲ್ಲಿ ತುಂಬ ಪೇನ್ಫುಲ್ ವಿಷಯ ಏನು ಗೊತ್ತಾ ಭೂಮಿ? ನಾವು ಪ್ರೀತಿಸಿದ ಹುಡುಗಿನ ನಾವು ಕೂತ್ಕೋಬೇಕು ಅಂದ್ಕೊಂಡ್ರು ಹಸೆಮಣೆ ಮೇಲೆ ಇನ್ನೊಂದು ಹುಡುಗ ಕೂತ್ಕೊಂಡಾಗ ದಾರಿ ಎರಿಯೋದು. ರಿಸೆಪ್ಷನ್ ಸ್ಟೇಜ್ ಮೇಲೆ ನಾನು ಮದುವೆಗೊಂಡು ನೀನು ಮದುವೆ ಏನೋ ಆಗಿರಬೇಕಾಗಿರೋದು ಕ್ಯೂ ಅಲ್ಲಿ ಗೆಸ್ಟ್ ಥರ ನಿಂತ್ಕೊಂಡು ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗೆಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ
ಪ್ರಪಂಚದಿಂದ ದೂರ ಹೋಗ್ತಿದ್ದೀನೇನೋ ಅಂತ ಅನ್ಸುತ್ತೆ. ನೆನ್ಸ್ಕೊಂಡ್ರೆ ಈಗಲೂ ಅಳು ಬರೋ ಥರ ಇದೆ ಕಣೆ. ಅಳು ಬಂದ್ರೆ ಎಷ್ಟು ಅಳ್ಬೇಕೋ ಈಗಲೇ ಹತ್ಬಿಡು ಸೂರ್ಯ. ಕಣ್ಣೀರ್ ಬತ್ತೋಗಿ ಅಳ್ಬೇಕಂದ್ರೂ ಅಳು ಬರಬಾರ್ದು. ನಾನು ಮದುವೆ ಆದ್ಮೇಲೆ ನೀನು ಅಳ್ತಿದ್ಯಾ ಅಂತ ಗೊತ್ತಾದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡ. ಲೇಟ್ ಆಗ್ತಿದೆ, ಹೊರಡೋಣ.